ಹಾಯ್ ಎವ್ರಿವನ್. ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ಕಾಜು ಕತ್ಲಿ ಮಾಡತ್ತೀನಿ ಮನ್ಯಾಗ. ಫಸ್ಟ್ ಕಾಜು ತಗೊಂಡು ಒಂದು ಜಾರಲ್ಲಿ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಪೌಡರ್ ಆದ್ಮ್ಯಾಗ ಸ್ವಲ್ಪ ಪೂರ ಸ್ಮೂತ್ ಆಗಿರ್ಬೇಕದು, ಅಂದ್ರೆ ಕಾಜು ಕತ್ಲಿ ಚೆನ್ನಾಗಿ ಬರುತ್ತೆ. ಮ್ಯಾಗ ಕೆಳಗ ಮಾಡ್ಬೇಕು ಪೌಡ್ರು, ಅಂದ್ರೆ ಸ್ಮೂತಾಗಿ ನೈಸಾಗಿ ಬರ್ತೈತಿ. ಜರಡಿ ಹಿಡಿದು ಸಾಣಿಸ್ಕೊತಾರ, ಬಟ್ ನಾ ಸಾಣಿಸಿಲ್ಲ, ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ ಬೇಕಂದವರು ಸಕ್ರೆ ಪಾಕ ಹೆಚ್ಚು ಮಾಡ್ಕೋಬೇಕು. ಇದಕ್ಕೆ ಅಂದರೆ ಸಕ್ರೆ ಹೆಚ್ಚು ಹಾಕೋಬೇಕು. ಇದು ಪೌಡ್ರು ಒಂದು ಬಟ್ಲ ಇದೆ, ಒಂದು ಬಟ್ಲದಷ್ಟು ಹಾಕಿದರೆ ಭಾಳ ಸ್ವೀಟ್ ಆಗುತ್ತೆ. ಸೊ ಅದಕ್ಕೆ 12ನೇ ಭಾಗ ಅಷ್ಟೇ ಹಾಕಬೇಕು, ಅಂದ್ರೆ 1/4 ಅಷ್ಟೇ ಬಿಟ್ಟು ಉಳ್ಕಿದ್ದು ಸಕ್ರೆ ಹಾಕಬೇಕು. ನಾನು ಸ್ವೀಟ್ ಹೆಚ್ಚು ಅಂತಾರಲ್ಲ, ಹೀಗಾಗಿ ಸಕ್ರೆ ಹೆಚ್ಚು ಹಾಕಕತ್ತೀನಿ. ಒಂದು ಬಟ್ಲ, ನೀವು ಅರ್ಧ ಬಟ್ಲ ಮ್ಯಾಗ ಸ್ವಲ್ಪ ಹಾಕಿದ್ರೆ ನಡಿತೈತಿ. ಈಗ ಪಾಕ ಮಾಡ್ಕೊತೀನಿ. ಪಾಕ ಮಾಡಿಂದ ಒಂದೆಡೆ ಪಾಕ ನೋಡಬೇಕು, ಕೈಲೇ ನೋಡ್ಬೋದು, ಇಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ನೋಡ್ಬೋದು. ಬಟ್ ಕೈಲೇ ನೋಡಿದರೆ ಈಸಿ ಆಗುತ್ತೆ, ಒಂದೆಳೆ ಪಾಕ ಅಂದರೆ ಗೊತ್ತಾಗುತ್ತೆ. ಇವಾಗ ಕಾಜು ಪೌಡ್ರನ್ನ ಹಾಕಿ ತಿರುವುತ್ತಾ 1-2 ಚಮಚೆ ಸ್ಪೂನು ತುಪ್ಪ ಹಾಕಬೇಕು. ಹಿಂಗೆ ಕಾಣಿಸುತ್ತೆ ನೋಡ್ರಿ, ವಿಡಿಯೋನೇ ತೋರ್ಸಾತೀನಿ. ಭಾಳ ಹೊತ್ತನ ಮಾಡಿದ್ರೆ ತೆಳ ಹತ್ತುತ್ತೆ. ಸೊ ಹೀಗಾಗಿ ತಿರುವಿ ಕೆಳಗೆ ತೆಗೆದು ಬಿಡಬೇಕು. ನೋಡ್ರಿ ತೆಳ ಹತ್ತೈತಿ, ಅದಕ್ಕೆ ಫಾಸ್ಟ್ ಮಾಡಬೇಕು. ಒಂದಿಷ್ಟು ಬಟರ್ ಪೇಪರ್ ಇರ್ಲಿಕ್ಕೆ ಹೋಳ್ಗೆ ಪೇಪರ್ ಇರ್ತಾವಲ್ರಿ ಮನ್ಯಾಗ, ಹೋಳ್ಗೆ ಹಾಕಿಡಕ್ಕೆ ಪೇಪರ್ಸ್ ತಂದಿರ್ತೀವಲ್ಲ, ಅದೇ ಪೇಪರಿಗೆ ತುಪ್ಪ ಹಚ್ಚಿ ಹಿಂಗೆ ಈ ಟೈಪ್ ಮೆತ್ತಗೆ ಮಾಡ್ಕೋಬೇಕು. ಲಟ್ಟುನಿಗೆ ಸಹಾಯದಿಂದ ಎಲ್ಲ ಕೈಲೇ ಸುಡ ಹತ್ತೈತದು ಭಾಳ. ಸೊ ಹಿಂಗಾಗಿ ಲಟ್ಟುನಿಗಿಲ್ಲೇನ ಮಾಡಕತ್ತೀನಿ ನಾನು. ಈಗ ಸ್ವಲ್ಪ ಮೆತ್ತಗೆ ಅನ್ಸಕತ್ತಲ್ಲ, ಅದನ್ನ ಇನ್ನೊಂದು ಪೇಪರ್ಲೆ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡು ಕಾಜು ಕತ್ಲಿ ಕಟ್ ಮಾಡ್ಕೋಬೋದು. ರೌಂಡ್ ಶೇಪ್ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಅದು. ಈ ರೌಂಡ್ ಶೇಪ್ ತೀಡಿದ್ದೀನಿ. ಇವಾಗ ಡೈಮಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನನ್ನ ಕಡೆ ಪಿಸ್ತಾ ಇತ್ತು, ಸೊ ಸಿಲ್ವರ್ ಗೋಲ್ಡನ್ ಪೇಪರ್ ಇದ್ದಿದ್ದಿಲ್ಲ ನಂಗೆ ಇದ್ರ ಮ್ಯಾಗ ಹಾಕ್ಬೇಕಂದ್ರೆ. ಸೊ ಹಿಂಗಾಗಿ ನಮ್ಮ ಮನೆಯಲ್ಲಿ ಏನು ಅವೈಲೇಬಲ್ ಇತ್ತು ಸಿಂಪಲಾಗಿ ಮಾಡಿದ್ದೀನಿ. ಆದರೆ ಆರಿನ ಮ್ಯಾಗ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಕಮೆಂಟ್ ಕೊಟ್ಟರು ಚಲೋ ಆಗೈತೆ ಅಂತ. ನೀವು ಮನ್ಯಾಗ ಟ್ರೈ ಮಾಡಿ. ನಾ ಫಸ್ಟ್ ಟೈಮ್ ಮಾಡೀನಿ ಈ ಸ್ವೀಟ್, ಹೀಗಾಗಿ ಭಾಳ ಖುಷಿ ಆಗೈತೆ ನಂಗೆ. ಈಸಿನೂ ಐತಿ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಆರಾಕ್ ಬಿಡಬೇಕು. ಆರಿಂದ ಬೇರೆ ಬಾಕ್ಸಿಗೆ ತೆಗೆದು ಟ್ರಾನ್ಸ್ಫರ್ ಮಾಡ್ಬೋದು. ತುಂಬ ಮೆತ್ತಗಿದೆ ನೋಡಿ, ಇನ್ನೂ ಸ್ವಲ್ಪ ಆರಬೇಕಿದೆ. ಡೈಮಂಡ್ ಶೇಪ್ ಕಟ್ ಮಾಡೀನಿ. ಇವಾಗ ಇನ್ನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ, ಬ್ರೆಡ್ ಜಾಮೂನ್ ಅಂಥೇಳಿ. ಬ್ರೆಡ್ಡು ಒನ್ ಟೈಪ್ ಎಲ್ಲಕ್ಕೂ ಹೊಂದ್ಕೊಂಬಿಡುತ್ತೆ, ಖಾರಕ್ಕೂ ಹೊಂದ್ಕೊತೈತಿ, ಸ್ವೀಟಿಗೂ ಹೊಂದ್ಕೊತೈತಿ. ಸೊ ಹೀಗಾಗಿ ಬರೀ ಖಾರ ಮಾಡೋದಾಗಿತ್ತು. ಫಸ್ಟ್ ಟೈಮ್ ನಾ ಏನು ಅಂದ್ಕೊಂಡೆ, ಯೂಟ್ಯೂಬ್ದಾಗ ನೋಡಿದ್ಲೆ ವಿಡಿಯೋ ಬಂತು. ಸೊ ಬ್ರೆಡ್ ಜಾಮೂನ್ ಮಾಡಿದ್ರೆ ಹೆಂಗಿರ್ತೈತಿ ಅಂತ ಹೇಳಿ ಟ್ರೈ ಮಾಡಿದೆ. ಅಂದ್ರೆ ನಮ್ಮ ಮನೆಯವರು ಊರಿಗೆ ಹೊಂಟಿದ್ರು,
ಸೊ ಹೀಗಾಗಿ ಅವರಿಗೆ ಸ್ವೀಟ್ ಮಾಡಿ ಕಟ್ಟಿದೆ. ಹೀಗಾಗಿ 2 ಸ್ವೀಟ್ ಮಾಡೀನಿ. ಇದನ್ನು ಬೇರೆ ಮಾಡಿಕೊಂಡು ನಾವು ಎಡ್ಜನ್ನ ತಕ್ಕೊಂಡು ಮಾಡಿರ್ತೀವಲ್ವ, ಅದು ತೆಗೆದ್ರೆ ಉಪಯೋಗ ಇಲ್ಲ ಅನ್ನಿಸ್ತು. ಸೊ ಹೀಗಾಗಿ ಪೂರ ಮಿಕ್ಸಿಗೆ ಹಾಕಿದರೂ ಪರವಾಗಿದ್ದಿದ್ದಿಲ್ಲ. ನಾ ವೀಡಿಯೋದಲ್ಲಿ ಹಂಗೆ ನೋಡಿದ್ನಲ್ಲ, ಸೊ ಹೀಗಾಗಿ ನಾ ವೀಡಿಯೋ ಹೆಂಗೆ ನೋಡೀನಿ ಹಂಗೆ ಮಾಡಿದೆ. ಆಮೇಲೆ ಅನ್ನಿಸ್ತು ಇದು ಎಡ್ಜ್ ತೆಗೆದು ಉಪಯೋಗ ಇಲ್ಲ, ಇಟ್ಟೇನು ಮಾಡೋದು ಅಂತ ಹೇಳಿ ಅದನ್ನೂ ಮಿಕ್ಸಿಗೆ ಹಾಕಿ ಆ್ಯಡ್ ಮಾಡಿಕೊಂಡೆ. ಹಾಲು ಒಂದಿಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ, ಮತ್ತೇನೂ ಆ್ಯಡ್ ಮಾಡಿಲ್ಲ. ಬ್ರೆಡ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಹಾಕಿ ಕಲಸಕತ್ತೀನಿ. ಇದಕ್ಕೆ ಹಿಟ್ಟು ಆ್ಯಡ್ ಮಾಡಬೇಡ್ರಿ, ಇಷ್ಟೇ ಚಲೋ ಅನ್ನಿಸ್ತೈತಿ. ಸ್ವಲ್ಪ ಮೆದು ಬರಲಿ ಅಂಥೇಳಿ 1 ಚಮಚದಷ್ಟು ತುಪ್ಪ ಹಾಕೀನಿ. ಈಗ ಜಾಮೂನ್ ಆಕಾರ ಮಾಡಿಕೊಂಡು ಅದನ್ನ ಎಣ್ಣೆಯಲ್ಲಿ ಕರೆದು ಇಟ್ಕೋಬೇಕು. ಇದಕ್ಕಿಂತ ಮುಂಚೆ ನಾವು ಒಂದು ಬೇರೆ ಬಾಣಲೆಯಲ್ಲಿ ಜಾಮೂನ್ ಪಾಕ ಮಾಡಿ ಅದಕ್ಕೆ ಒಂದಿಷ್ಟು ಆರೆಂಜ್ ಕಲರ್ ಹಾಕಿದ್ದೀನಿ. ಪಾಕ ಮಾಡಿ ತಗೊಂಡಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪಾಕ ಮಾಡಿ ತೆಗೆದಿಟ್ಟಿದ್ದೀನಿ ಆಲ್ರೆಡಿ. ಇವು ಕರೆದು ಒಂದು 10-15 ನಿಮಿಷ ಆರಿಂದ ಇದರ ಪಾಕದಾಗ ಹಾಕಬೇಕು. ಯಾಕಂದ್ರೆ ಬಿಸಿ ಇರ್ತಾವೆ, ಅವಾಗ ಹಾಕಿದ್ರೆ ಮುರಿದು ಹೋಗ್ಬಿಡ್ತಾವೆ. ಹೀಗಾಗಿ